ಮಾದೇಶ್ವರನ ಕತೆ 7 ರಾತ್ರಿ 9 ಗಂಟೆ ಇಟ್ಕೊಂಡು ಕೂತ್ಕೊಂಡ್ರು ಅಂದರೆ ಬೆಳಗಿನ ಜಾವ 6:15 ಗಂಟೆ ಗಂಟಲು ಆಡುವಂಥ ಕಲೆ. ನಮ್ಮ ಕಾಲದಲ್ಲಿ ಹಿಟ್ಟಿಗೆ ತುಂಬ ತೊಂದರೆ, ರೋಗಗಳಿರಲಿಲ್ಲ. ಈಗ ಮಸ್ತಗಾದ ಹಿಟ್ಟು ರೋಗಗಳು ಬಂದಾಗಬೇಕಂತದ್ದು. ಒಳಗಡೆ ಹಿಂಗಿದೆ, ಅದರ ಭೂತಳ ಗೊಡ್ಡೆ ಒಳಗೆ ಬೆಳ್ಳಿಗೆ ಎತ್ಕ ತಿಂದು ಕಾಲ ಕಳೆದಿರೋರು ನಾವು. ನೀರು ಬಿದ್ದೋದವ್ರು ಕಾಯ್ಕೊಳಕ್ ಪೊಲೀಸ್ನವರು, ಮನೆ ಬಾಗಿಲು ಸತ್ತೋದವ್ರು ಕಾಯ್ಕೊಳಕ್ ನಾವು. ಅವ್ರು ಹೆಣ ತೊಳ್ಕೊಂಡು ಅವ್ರ ಹತ್ಲ ಓದ್ಕೊ ಹೋದ್ಮೇಲೆ ನಮಗೊಂದಷ್ಟು ಕಾಸು ಕೊಡ್ತಾರೆ. ಇದು ನಮ್ಮ ಜೀವನದ ಕಥೆ. ಊರೇ ಕಾಣಾಗುತ್ತದೆ, ಕಾಡೇ ಊರಾಗುತ್ತದೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಸಮಯ ಇಲ್ಲ. ನಾವು 4 ರಾತ್ರಿನೂ ಕುಂತ್ಕೊಂಡು ಬೆಳಗಾನ ಆಡ್ತಕ್ಕಂತೀವಿ. ಇದು 4 ರಾತ್ರಿ ಅಲ್ಲ, ಮಾದೇಶ್ವರನ ಕತೆ 7 ರಾತ್ರಿ 9 ಗಂಟೆ ಇಟ್ಕೊಂಡು ಕೂತ್ಕೊಂಡ್ರು ಅಂದರೆ ಬೆಳಗಿನ ಜಾವ 6:15 ಗಂಟೆ ಗಂಟಲು ಆಡುವಂಥ ಕಲೆ ನಮ್ಮ ಜನಪದ ಕಲೆ. ನಾವು ಹೇಳ್ತಿದ್ರೆ ಕಣ್ಣಲ್ಲಿ ನೀರು ಬರ್ತದೆ, ಏನು ಹೇಳೋಕ್ಕೂ ಆಗಲ್ಲ. ನಾ ಸಾಹೇಬ್ರು ತೋರಿಸಿದ್ದೀನಿ. ನಾ ಭಿಕ್ಷೆ ಮಾಡ್ಕೊಂಡು ಇಟ್ಕೊಂಡ್ರೆ ಕಾಸು 1 ಪೈಸಾ 2 ಪೈಸಾ 3 ಪೈಸಾ 5 ಪೈಸಾ 10 ಪೈಸಾ 20 ಪೈಸದ ಬಾವಣಿ, 4 ಆಣಿ 8 ಆಣಿ 1 ರೂಪಾಯಿ ನೋಟು 2 ರೂಪಾಯಿ ನೋಟು ನಮ್ಮ ಸಾಹೇಬ್ರಿಗೂ ತೋರಿದ್ದೀನಿ, ನಮ್ಮ ಅಧ್ಯಕ್ಷರಿಗೂ ತೋರಿದ್ದೀನಿ. ನಾವು ಈ ರೀತಿ ನಡೆದು ಬಂದಂಥ ಕಲೆ. ನಾನು ನಿಜವಾಗ್ಲೂ ಇಂಥದಕ್ಕೆಲ್ಲ ನಾನು ಬರ್ತೀನಿಯಪ್ಪ ಅಂತ ನಾನು ಕನಸಿನಲ್ಲೂ ನಾವು ಕಂಡು. ನನ್ನ ಪದ ಕಲಿಬೇಕು ಅಂತಂದರೆ ನಾವು ಇಟ್ಟಿಗೆ ಸಲುವಾಗಿ ನಾವು ಪದ ಕಲಿತದ್ದು. ನಾನು ದೂರದರ್ಶನದಲ್ಲೂ ಹೇಳಿದ್ದೀನಿ, ಯೂಟ್ಯೂಬ್ ಚಾನಲ್ನಲ್ಲೂ ಹೇಳಿದ್ದೀನಿ. ನಾವಿದೆಲ್ಲ ನಾವು ಕಂಡವರಲ್ಲಪ್ಪ ಇಟ್ಟಿಗೆ ಸಲುವಾಗಿ. ಅವತ್ತನ್ನ ಈ ಕರಳು ತುಂಬ್ಕೊಳ್ಳೋಕೆ ಏನಾದ್ರು ಬೇಕಲ್ಲ ಅಂತ ನಾವು ಎಷ್ಟೋ ದಿನ ದನ ಮೇಸಕ್ಕೆ ಹೋಗಿರುವಾಗ ಭೂತಳನ ತರೆದು ಬಿಟ್ಟು ನಮ್ಮ ಮೈ ಹೇಳ್ತಿದ್ನ, ಲೇ ನೀವಾರು ಇಟ್ಟು ಉಣ್ತಿದ್ರೆ ಮುಂಡಿರ್ತೇವೆ, ನಮ್ಗೆ ಇಟ್ಟೇ ಇರಲಿಲ್ಲ ಅಂತಂದಾಗ ಭೂತಳ ತಿಂದು ನಾವು ಕಾಲ ಕಳ್ದೀವಿ ಅಂದಾಗ ಅದು ಹೆಂಗೆ ಭೂತಳ ಕರ್ತಲ್ಲ ಹೆಂಗೆ ತಿಂದ್ರಿ, ಬರೋ ತರದಾಕು ಅಂತ ತರೆದುಬಿಟ್ಟು ಒಳಗಡೆ ಹಿಂಗಿದೆ, ಅದರ ಭೂತಳ ಗೊಡ್ಡೆ ಒಳಗೆ ಬೆಳ್ಳಿಗೆ ಎತ್ಕ ತಿಂದು ಕಾಲ ಕಳೆದಿರೋರು ನಾವು. ನಮ್ಮ ಕಾಲದಲ್ಲಿ ಹಿಟ್ಟಿಗೆ ತುಂಬ ತೊಂದರೆ, ರೋಗಗಳಿರಲಿಲ್ಲ. ಈಗ ಮಸ್ತಗಾದ ಹಿಟ್ಟು ರೋಗಗಳು ಬಂದಾಗಬೇಕಂತದ್ದು. ನನ್ನಂಥ ಕಲಾವಿದರನ್ನ ಇಲ್ಲಿ ಕರೆಸಿ ನೀವು ಕಾರ್ಯಕ್ರಮ ಕೊಡ್ತಿರ್ತಕ್ಕಂಥದ್ದು ಬಹುಜನ್ಮದ ಪುಣ್ಯಫಲ. ನಾವೇನೇನೂ ಕಂಡವರಲ್ಲ. ನವಳ್ಳಿ ಒಳಗೆ ಗ್ರಾಮೀಣದಲ್ಲಿ ಆಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಅಲ್ಲಲ್ಲೇ ನಾವು. ಆಮೇಲೆ ನಮ್ಮ ಏನಂತಂತಂದರೆ ಎಣ ಯಾರು ಸತ್ತೋದ್ರೆ ಅಲ್ಲಿ ಬರ್ತಾರೆ, ಮಾದೇಸ್ವಾಮಿ ಬಪ್ಪ ಇಲ್ಲಿ ನಮ್ಮ ಊರ್ಲಿ ನಮ್ಮ ಅಪ್ಪ ಸತ್ತೋಗ್ಬಿಟ್ಟನೆ ಬರೀ ಅಂತಂದ್ರೆ ನಾವು 4-5 ಜನ ಹೋಯ್ತೀವಿ. ಹೋಗಿ ಒಂದು 10,000 ಕೊಡಿ ಸ್ವಾಮಿ ಅಂತೀವಿ. ಏನೇ ನಿನ್ನ ಮುಂದೆ ಆಡೋದಕ್ಕೆ 10,000 ಕೇಳಿಯ, ಆಯಿತು ಬುದ್ಧಿ ಏನೋ ಕೊಡಿ. ಅಲ್ಲಿ ಅವರು ಬೆಳಿಗ್ಗೆಯಿಂದ 10 ಕರೆದು ಸಾಕಾಗಿ ಸುಸ್ತಾಗಿ ಮನಗಿರ್ತಾರೆ. ನಮ್ಮನ್ನು ಕರ್ಕೊಂಡು ಕುಂಡ್ರಿಸೋದು ಯಾಕಪ್ಪ ಅಂದರೆ ನಾಯಿಗೆಗಳು ಬಂದು ಏನಾದ್ರು ಮೂಸ್ಬಿಟ್ಟವೇನೋ ಹೆಣ ಕಾಯ್ಕಲಿ ಅಂತ. ಅಲ್ಲಿ ಹೆಣ ಕಾಯ್ಕೊಳಕ್ಕೆ ನಾವು, ಹೌದು, ನೀರು ಬಿದ್ದೋದವ್ರು ಕಾಯ್ಕೊಳಕ್ಕೆ ಪೊಲೀಸ್ನವರು, ಮನೆ ಬಾಗಿಲು ಸತ್ತೋದವ್ರು ಕಾಯ್ಕೊಳಕ್ಕೆ ನಾವು ಹೋಗಿ ಕೂತ್ಕೊಂಡು ಬೆಳಗಾನ ಆ 3 ಗಂಟೆ ರಾತ್ರಿ ಗಂಟೆ ಆಡ್ತೀವಿ. 3 ಗಂಟೆ ಮೇಲೆ ಅವ್ರು ಬಂದು ಬಳಗ ಎಲ್ಲ ಹರ್ಸ್ಕೊಂಡು ಕಿರ್ಸ್ಕೊಬರ್ತಾರೆ. ಅವ್ರು ಲಬ ಅಂತ ಬಾಯಿ ಬಡ್ಕೊಂಬಂದಾಗ ನಮ್ಮ ಪದ್ಯ ನಿಲ್ಲಿಸ್ಬಿಡ್ತೀವಿ. ಆಗ ನಮಗೆ ದುಡ್ಡು ಕೊಡಬೇಕಾದ್ರೆ ಅವರು ಅಯ್ಯೋ ಏನಯ್ಯ ನಿನ್ನ ಕತೆ ಸುಮ್ಮನಿರ, ಅಯ್ಯೋ ಇಲ್ಲೆಲ್ಲ ಅಳ್ತಾ ಕುಂತಾರೆ ಅಂತ ನಮಗೆ ಬೆಳಗಿನ 6 ಗಂಟೆ 7 ಗಂಟೆ 8 ಗಂಟೆಗೆ ದುಡ್ಡು ಕೊಡ್ತಾರೆ. ಅಲ್ಲಿವರೆಗೂ ನಾವು ನಿರಪರಾಧಿಯಾಗಿ ಬೆಳಗಾನ ನಿದ್ಗೆಟ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ತುಗುಡಿಸ್ತಿರ್ತೀವಿ. ಅವ್ರು ಹೆಣ ತೊಳ್ಕೊಂಡು ಅವ್ರ ಹತ್ಲ ಓದ್ಕೊ ಹೋದ್ಮೇಲೆ ನಮಗೊಂದಷ್ಟು ಕಾಸು ಕೊಡ್ತಾರೆ. ಇದು ನಮ್ಮ ಜೀವನದ ಕಥೆ, ನಾವು ನಡೆದು ಬಂದಿರತಕ್ಕಂಥ ಕಥೆ.